ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರು, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಅಂಜನಪುರ 4th ಬ್ಲಾಕ್ ಅಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿಯಲ್ಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಎಲಿವೇಶನ್ ನೋಡ್ರಲ್ಲ, ಈ ತರ ಇದೆ ನಮ್ಗೆ ಎಲಿವೇಶನ್. ಫ್ರಂಟ್ ಎಲಿವೇಶನ್, ಮುಂದೆಗಡೆ ಗೇಟ್ ಕೂಡ ನೋಡಬಹುದು. MS ಗ್ರಿಲ್ ವರ್ಕ್ ಅಲ್ಲಿ ಮಾಡಿರುವಂತ ಹಾಫ್ ಗೇಟ್ ಕೂಡ ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ರೋಡ್ ಬಿಡ್ತು ಬಂದು ನಮ್ಗೆ 25 ಅಡಿ ರೋಡ್ ಇದೆ. ಆಪೋಸಿಟ್ ನಮ್ಗೆ 30-40 ಬಿಲ್ಡ್ ಆಗಿರುವಂತಹ ಮನೆಗಳು. ಅಪೋಸಿಟ್ ಸೈಡ್ ಕೂಡ ನಮ್ಗೆ 30-40 ಬರುತ್ತೆ. ಈ ಪ್ರಾಪರ್ಟಿ ನಮ್ಗೆ ಅಂಜನಪುರ 4th ಬ್ಲಾಕ್ ಇರೋದ್ರಿಂದ 80 ಫೀಟ್ ಪ್ಯಾರಲಲ್ ಇದೆ. ಮತ್ತೆ ಅಂಜನಪುರ ಫೈರ್ ಸ್ಟೇಷನ್ ಗೆ ತುಂಬಾ ನಿಯರಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. BMTC ಬಸ್ ಸ್ಟಾಪ್ ಗೆ ಜಸ್ಟ್ 100 ಮೀಟರ್ ಅಂತಾನೆ ಹೇಳ್ಬೋದು. ಇದೇನು ನಮ್ಗೆ ಇಲ್ಲಿ ಗಾಡಿ ನಿಂತಿದೆ, ಸ್ಟ್ರೈಟ್ ಆಗಿ ಒಂದೇ ರೋಡ್ ಹೋದ್ರೆ ನಮ್ಗೆ ಅದು ಬಸ್ ಸ್ಟಾಪ್ ಅಂತಾನೆ ಹೇಳ್ಬೋದು. ಮೆಜೆಸ್ಟಿಕ್ ಟು ಅಂಜನಪುರ ಬಸ್ ಡಿಪೋಗೆ ಹೋಗುವಂತಹ ಕನೆಕ್ಟಿವಿಟಿಗೆ ಈ ರೋಡ್ ನಮ್ಗೆ ಕನೆಕ್ಟ್ ಆಗುತ್ತೆ. ಆಮೇಲೆ ಜಸ್ಟ್ ನಾವು ಅಂಜನಪುರ ಸರ್ಕಲ್ಗೆ ಇಲ್ಲಿಂದ ಒಂದು 600 ಮೀಟರ್ ಇದೆ ಅಷ್ಟೇ. ಜಸ್ಟ್ 600 ಮೀಟರ್ ಅಲ್ಲಿ ನಿಮ್ಗೆ 5 ಮಿನಿಟ್ಸ್ಗೆ ಒಂದೊಂದು ಬಸ್ಗಳು ಸಿಗುತ್ತೆ. ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಪ್ರತಿ ಒಂದು ಐಟಮ್ ಕೂಡ ಬೇಕು ಅಂದ್ರೆ ಜಸ್ಟ್ ಈ ರೋಡ್ ಹೋಗಿ ಲಿಫ್ಟ್ ತಗೊಂಡ್ರೆ ಸಾಕು, ಅಂಜನಪುರ ಸರ್ಕಲ್ ಹೋಗ್ತೀವಿ. ಸರ್ಕಲ್ ಅಲ್ಲಿ ನಿಮ್ಗೆ ಪ್ರತಿ ಒಂದು ಐಟಮ್ ಕೂಡ ಸಿಗುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಇದು ಬಿಡಿಎ ಪ್ರಾಪರ್ಟಿ ಆಗಿದೆ. ವಿಷಯಕ್ಕೆ ಈಗ ನಾವು ಮನೆ ಬಗ್ಗೆ ಮಾತಾಡೋದಾದ್ರೆ, ಎಕ್ಸಾಕ್ಟ್ ಈಗ ಮನೆ ಒಳಗಡೆ ಇದೀನಿ. ಕಾರ್ ಪಾರ್ಕಿಂಗ್ ನ ನೋಡಬಹುದು. ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮ್ಗೆ ಪೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ಹಾಫ್ ಗೇಟ್ ಒಂದು ಪ್ರೊವೈಡ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ಒಂದು MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಗ್ರೌಂಡ್ ಫ್ಲೋರ್ ಕಾರ್ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ನಮ್ಗೊಂದು ಸರ್ವೆಂಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಬೋರ್ವೆಲ್ ಸಂಬಳ ಇಲ್ಲೇ ಬಂದಿರುವಂತದ್ದು. ಜಸ್ಟ್ ಒಂದು ಸ್ಟುಡಿಯೋ ರೂಮ್ ತರ ನಾವು ಮಾಡ್ಕೊಬಹುದು, ಅಷ್ಟು ಜಾಗ ಮಾತ್ರ ಪ್ರೊವೈಡ್ ಮಾಡಿರುವಂತದ್ದು. ಪಕ್ಕದಲ್ಲಿ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. ಇದು ಜಸ್ಟ್ ಒಂದು ಸರ್ವೆಂಟ್ ರೂಮ್ ವಿತ್ ಕಾರ್ ಪಾರ್ಕಿಂಗ್. ಆರಾಮಾಗಿ 2 ಕಾರ್ ಪಾರ್ಕ್ ಮಾಡಬಹುದು, ಅಷ್ಟು ಜಾಗ ಈ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಕೊಟ್ಟಿರುವಂತದ್ದು. ಸಣ್ಣ ಪುಟ್ಟ ಐಟಮ್ಸ್ ಏನಾದ್ರು ಸ್ಟೋರೇಜ್ ಮಾಡ್ಕೊಬೇಕು ಅಂದ್ರೆ ಈ ಪೋರ್ಷನ್ ಏನಿದೆ ಈ ಜಾಗ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಒಂದು ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರು, ಈಗ ಫಸ್ಟ್ ಫ್ಲೋರ್ ಹೋಗೋಣ. ಗ್ರಾನೈಟ್ ನೋಡ್ಬೋದು, ಲಪತ್ರ ಆಂಟಿಸ್ಕೇಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ ನಮ್ಗೆ. ಕಾರಿಡಾರ್ ಕೂಡ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ವಾಲ್ಗೆ ನಮ್ಗೆ ಟೈಲ್ಸ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ ಮೇಂಟೆನೆನ್ಸ್ ಗೋಸ್ಕರ. ಡೋರ್ ನೋಡಬಹುದು, ಇದು ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ವೀಕ್ಷಕರು, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು, ಈ ಪೋರ್ಷನ್ ಅಲ್ಲಿ ವಾಲ್ ಟು ವಾಲ್ ವರೆಗೂ ನಮಗೆ ಇಂಟೀರಿಯರ್ ವರ್ಕ್ ಆಗಿದೆ. ಇದು ನಮಗೆ ಟಿವಿ ಕ್ಯಾಬಿನೆಟ್ ಮಾಡಿರುವಂತದ್ದು. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೈನ್ ಡೋರ್ ಪಕ್ಕದಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ. ಅದು ಪಕ್ಕದಲ್ಲಿ ಒಂದು ಪೂಜಾ ಮನೆ. ಈ ಪೂಜಾ ಮನೆ ನೋಡಬಹುದು, ಇದು ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪೂಜಾ ಮನೆ. ಇದು ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪೂಜಾ ಮನೆ ಈ ತರ ಇದೆ. ಹಾಲು ಕೂಡ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ನಮ್ಗೆ ನಾರ್ತ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಇನ್ ಕೇಸ್ ಏನಾದ್ರು ಸೋಫಾ ಹಾಕೊಂಡ್ರೆ ಈ ಪೋರ್ಷನ್ ಅಲ್ಲಿ ನಾವು ಸೋಫಾ ಹಾಕೊಂಡು ನಾರ್ತ್ ಡೈರೆಕ್ಷನ್ ಅಲ್ಲಿ ಕೂಡ ನಾವು ಟಿವಿ ನೋಡ್ಬೋದು. ಈ ಕಡೆಯಿಂದ ವ್ಯೂ ಗೊತ್ತಾಗುತ್ತೆ ನೋಡಿ ಎಷ್ಟು ಜಾಗ ಇದೆ ಅಂತ. ಈ ಪೋರ್ಷನ್ ಫುಲ್ ನಮ್ಗೆ ಲಿವಿಂಗ್ ರೂಮು, ಸ್ಟೇರ್ಕೇಸ್ ಆ ಕಡೆ ಇದೆ, ಒಂದು ಫೋಟೋ ಫ್ರೇಮು. ಈ ಪೋರ್ಷನ್ ಅಲ್ಲಿ ಲೆಫ್ಟ್ ಸೈಡ್ಗೆ ಕಿಚನ್, ರೈಟ್ ಸೈಡ್ಗೆ ಡೈನಿಂಗ್ ಏರಿಯಾ ಬರುತ್ತೆ. ಸೆಂಟ್ರಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ಇದೆ. ಮತ್ತೆ ಅದು ಇಂಟೀರಿಯರ್ ಅಲ್ಲಿ ನಮ್ಗೆ ಕವರ್ ಮಾಡಿದ್ರೆ ಗೊತ್ತೇ ಆಗೋದಿಲ್ಲ ಅಲ್ಲ ಒಂದು ಕಾಮನ್ ಬಾತ್ರೂಮ್ ಇದೆ ಅಂತ. ಎಕ್ಸಾಕ್ಟ್ ಸೌತ್ ಈಸ್ಟ್ ಅಲ್ಲಿ ಏನು ನಮ್ಗೆ ಅಗ್ನಿಮೂಲೆ ಬರುತ್ತೆ, ಸೌತ್ ಈಸ್ಟ್ ಅಲ್ಲಿ ಕರೆಕ್ಟ್ ಆಗಿ ನಮ್ಗೆ ಅಗ್ನಿಮೂಲೆಗೆ ಒಂದು ಪ್ರೊವೈಡ್ ಮಾಡಿದ್ರೆ ಸ್ಲಾಬ್ ಕೂಡ ಹಾಕೊಟ್ಟಿರುವಂತದ್ದು. ಕೆಳಗಡೆ ಫುಲ್ ನಮ್ಗೆ ಮಾಡ್ಯುಲರ್ ಕಿಚನ್, ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಗ್ರಾಸರಿ, ಮೇಲ್ಗಡೆ ಲಾಫ್ಟ್ ಗಳು ಕೂಡ ನಮ್ಗೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಐಟಮ್ಸ್ ಗಳು ಕೂಡ ನಾವು ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ಫುಲ್ ನಮ್ಗೆ ಬಾಕ್ಸ್ ಗಳನ್ನ ಮಾಡಿದ್ದಾರೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಚಿಮ್ಮಿಗೆ ಈ ಪೋರ್ಷನ್ ಪ್ರೊವೈಡ್ ಮಾಡಿರುವಂತದ್ದು. ಅಕ್ವಾಗಾರ್ಡ್ಗೆ ಈ ಪೋರ್ಷನ್ ಅಲ್ಲಿ ಸಿಂಕ್ ಕಟ್ ಮಾಡಿದರೆ, ಇನ್ನ ಸಿಂಕ್ ಹಾಕೊಟ್ಟಿಲ್ಲ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಆ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. ಫ್ರಿಡ್ಜ್ ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ. ಎಕ್ಸ್ಟ್ರಾ ಐಟಮ್ಸ್ ಗಳಿಗೆ ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಒಂದು ಡ್ರಾಯರ್ ಬಾಕ್ಸ್ ತರ ಒಂದು ಮಾಡ್ಕೊಟ್ಟಿರುವಂತದ್ದು, ವಾರ್ಡ್ರೋಬ್ ತರ. ಈ ಪೋರ್ಷನ್ ಏನಾದ್ರು ನಾವು ಸ್ಟೋರೇಜ್ ನ ಯೂಸ್ ಮಾಡಬಹುದು. ಇದ್ರ ಪಕ್ಕದಲ್ಲಿ ಬರುವಂತದ್ದೇ ಒಂದು ಕಾಮನ್ ಬಾತ್ರೂಮು. ಕಾಮನ್ ಬಾತ್ರೂಮ್ ಅಷ್ಟೇ ದೊಡ್ಡದಾಗೆ ಬಂದಿದೆ ನಮ್ಗೆ. ತರ ಇದೆ ನೋಡಿ, ತುಂಬಾ ದೊಡ್ಡದಾಗೆ ಬಂದಿದೆ. ಗ್ಲಾಸ್ ಫಿನಿಶಿಂಗ್ ಇರುವಂತಹ ಟಾಪ್ ಟು ಬಾಟಮ್ ವರ್ಗು ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಪಕ್ಕದಲ್ಲಿ ನಮ್ಗೆ ಒಂದು ಓಪನ್ ಸ್ಪೇಸ್ ತರ ಇದೆ. ಇಲ್ಲಿ ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗನ ಯೂಸ್ ಮಾಡಬಹುದು, ಅಷ್ಟು ಜಾಗ ಇಲ್ಲಿದೆ.
ಮೇಲ್ಗಡೆ ಕೂಡ ನಮಗೆ ಸೆಮಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನು ಸ್ಟೇರ್ ಕೇಸ್ ಕೆಳಗಡೆ ನೋಡಬಹುದು, ಇಲ್ಲೂ ಕೂಡ ನಮಗೆ ಏನಾದ್ರು ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಪರ್ಪಸ್ಗೆ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಬಂದು ನಮಗೆ UPS, ಆ ಕಡೆ ನಮಗೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಹಾಲು ತುಂಬಾ ಬ್ಯೂಟಿಫುಲ್ ಆಗಿದೆ, ಡಿಫ್ರೆಂಟ್ ಸ್ಟ್ರಕ್ಚರ್ ಅಲ್ಲಿ ಮಾಡಿರುವಂತಹ ಮನೆ ಈ ಮನೆ ಆಗಿದೆ. ಇನ್ನು ವೀಕ್ಷಕರೇ ಸೆಕೆಂಡ್ ಫ್ಲೋರ್ ಹೋಗೋಣ. 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ಈಗ ನಾನು ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರ್ ಅಲ್ಲಿ ನೋಡಬಹುದು, ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಕುಬೇರನ ಮೂಲೆಗೆ ಎಕ್ಸಾಕ್ಟ್ ನಮಗೆ ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿರುವಂತದ್ದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. 2 ಸ್ಲೈಡಿಂಗ್ ಡೋರು, ಲೆಫ್ಟ್ ಸೈಡ್ ಅಲ್ಲಿ ಆ ಮಿರರ್ ಪಕ್ಕ ಒಂದು ಮಿರರ್ ಕೊಟ್ಟಿದ್ದಾರೆ, ವಿಂಡೋ ಪಕ್ಕ ಒಂದು ಮಿರರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಗಳಿದೆ, ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ POP ವಿತ್ LED ಲೈಟ್. ಈ ಪೋರ್ಷನ್ ಅಲ್ಲಿ ನೋಡಿ ಚಿಕ್ಕದಾಗ ಒಂದು ಟೇಬಲ್ ಕೊಟ್ಟಿದ್ದಾರೆ. ಟಿವಿ ಅಲ್ಲಿ ಮೌಂಟ್ ಮಾಡ್ಕೊಂಡ್ರೆ ಸೆಟಪ್ ಬಾಕ್ಸ್ ಗಳನ್ನ ಅಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಇಂಟೀರಿಯರ್ ವರ್ಕ್ ಒಂದು ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಸ್ಟಡಿ ಪರ್ಪಸ್ಗೆ ಒಂದು ಸ್ಟಡಿ ಯೂನಿಟ್ ಮಾಡಿರುವಂತಹ ಒಂದು ವರ್ಕ್ ಕೂಡ ನೋಡಬಹುದು. ಇದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಬಾಲ್ಕನಿ ಇದೆ. ಈ ಬಾಲ್ಕನಿ ಏರಿಯಾದಲ್ಲಿ ಆರಾಮಾಗಿ ಒಂದು 3 ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಔಟರ್ ನೋಡೋರಲ್ಲ ಫುಲ್ಲು ಮನೆಗಳಾಗಿದೆ. ಮಾಸ್ಟರ್ ಬೆಡ್ರೂಮ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು, ತುಂಬಾ ದೊಡ್ಡದಾಗಿ ಬಂದಿದೆ. ಇದ್ರ ಆಪೋಸಿಟ್ ಅಲ್ಲೇ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇರುವಂತದ್ದು. ಹಿಂಗಿದೆ ನೋಡಿ, ಮಿನಿ ಹಾಲ್ ಇದ್ದಂಗಿದೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಬೆಡ್ರೂಮ್ ಅಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಓಡಾಡಕ್ಕೆ ಒಂದು ದಿವಾನ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಆ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರು ವಿತ್ ಒಂದು ಡ್ರೆಸ್ಸಿಂಗ್ ಏರಿಯಾ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇರುವಂತಹ ವಿತ್ ಅಟ್ಯಾಚ್ ಬಾತ್ರೂಮ್ ಇದು ತುಂಬಾ ಸ್ಪೇಷಿಯಸ್ ಆಗಿದೆ. ಇನ್ನು ಡೋರ್ ಎಲ್ಲ ಫಿಟ್ ಆಗಿಲ್ಲ, ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಡೋರ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಟಾಪ್ ಟು ಬಾಟಮ್ ವರೆಗೂ ನಮಗೆ ಕ್ಲಾಸಿಕ್ ಫಿನಿಶಿಂಗ್ ಇರುವಂತಹ ಬೆಡ್ರೂಮ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಬೆಡ್ರೂಮ್ ಅಷ್ಟೇ ನಮಗೆ ತುಂಬಾ ಸ್ಪೇಷಿಯಸ್ ಆಗಿರುವಂತದ್ದು. ಇಲ್ಲೂ ಕೂಡ ನಮಗೊಂದು ಸ್ಟಡಿ ಯೂನಿಟ್ ಒಂದು ಇಂಟೀರಿಯರ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಈ ಪೋರ್ಷನ್ ಇದ್ರ ಮೇಲ್ಗಡೆ ನೋಡಿ ಎಷ್ಟು ವೆಂಟಿಲೇಷನ್ ಇದೆ. ಈ ವಾಲ್ಗೂ ಒಂದು ಮಿರರ್ ಕೊಟ್ಟಿದ್ದಾರೆ. ಮೇಲ್ಗಡೆ ನಮಗೆ ಸ್ಕೈಲೈಟ್ ಕೂಡ ಕೊಟ್ಟಿರುವಂತದ್ದು. ಸ್ಟೇರ್ ಕೇಸ್ ಪಕ್ಕದಲ್ಲಿ ಬರುವಂತಹ SS ವರ್ಕ್ ಫುಲ್ ನಮಗೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ಈಗ 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. 3ನೇ ಫ್ಲೋರ್ ಅಲ್ಲೂ ಕೂಡ ನೋಡಬಹುದು ವೀಕ್ಷಕರೇ, ಈ ಪೋರ್ಷನ್ ಅಲ್ಲಿ ಸೇಮ್ ಮಾಸ್ಟರ್ ಬೆಡ್ರೂಮ್ ಕೆಳಗಡೆ ನೋಡಿದ್ವಲ್ಲ, ಸೇಮ್ ಆಸ್ ಇಟ್ ಇಸ್ ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿರುವಂತದ್ದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್, ಪಕ್ಕದಲ್ಲಿ ವಿಂಡೋ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ, ಒಂದು TV ಯೂನಿಟ್ ಒಂದು ರ್ಯಾಕ್ ಇರುವಂತದ್ದು, ಸ್ಟಡಿ ಯೂನಿಟ್ ಪರ್ಪಸ್ಗೆ ಒಂದು ಇಂಟೀರಿಯರ್ ವರ್ಕ್, ಪಕ್ಕದಲ್ಲಿ ದೊಡ್ಡದಾಗಿರುವಂತಹ ಒಂದು ಬಾಲ್ಕನಿ. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೇಮ್ ಕೆಳಗಡೆ ಎಷ್ಟಿತ್ತು ಅಷ್ಟೇ ನಮಗೆ ಅಟ್ಯಾಚ್ ಬಾತ್ರೂಮ್ ಪ್ರೊವೈಡ್ ಮಾಡಿರೋದು. ಬಟ್ ಇಲ್ಲೆಲ್ಲ ನಮಗೆ ವಾಲ್ ಮೌಂಟೆಡ್ ಕೊಟ್ಟಿಲ್ಲ, ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ಗೆ ಪ್ರೊವೈಡ್ ಮಾಡಿರುವಂತದ್ದು. ಈ ತರ ಇದೆ. MS ಗ್ರಿಲ್ ವರ್ಕು ಇದ್ರದ್ದು ಕೀ ಇಲ್ಲ. ನಮಗೆ ಫುಲ್ ಓಪನ್ ಟೆರೆಸ್ಗೆ ಕಾನ್ಸೆಪ್ಟ್ ಅಲ್ಲಿ ಬಿಟ್ಟಿರುವಂತದ್ದು. ಮೇಲ್ಗಡೆ ಯಾವುದೇ ರೀತಿ ನಮಗೆ ರೂಫ್ ಆಗಲಿ ಮಂಗಳೂರು ಟೈಲ್ಸಿಂಗ್ ಯೂಸ್ ಮಾಡಿಲ್ಲ. ಇನ್ ಕೇಸ್ ಬೇಕು ಅಂದ್ರೆ ನಾವು ಮಾಡ್ಕೊಬಹುದು. ಓಪನ್ ಸ್ಪೇಸ್, ಫ್ಲೋರಿಂಗ್ ನೋಡಬಹುದು, ಬೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಲ್ಯಾಡರ್ ಕೊಟ್ಟಿದ್ದಾರೆ. ಲ್ಯಾಡರ್ ಪಕ್ಕದಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಏರಿಯಾ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಸಿಟ್ಟಿಂಗ್ ಏರಿಯಾಗೆ 7 ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ಮೇನ್ ಏನು ಅಂದ್ರೆ ಒಳ್ಳೆ ಲೊಕೇಶನ್ ಅಲ್ಲಿ ಮೈನ್ ರೋಡ್ ಪಕ್ಕದಲ್ಲೇ ನಮ್ಗೆ ಇರುವಂತಹ ಮನೆ ಈ ಮನೆ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಗೆ ಯಾವ್ದಾದ್ರು ಪ್ರಾಪರ್ಟಿಗಳನ್ನ ಮಾರ್ಕೆಟಿಂಗ್ ಮಾಡ್ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.